ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಸರ್ವ ಕೋರಿಕೆಗಳನ್ನು ಪರಿಹರಿಸುವ ಆಂಜನೇಯನ ಪರಿಹಾರವನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೋರಿಕೆ ಯಾವುದೇ ಇರ್ಬೋದು ಸರ್, ಯಾರು ಬೇಕಾದ್ರೂ ಮಾಡ್ಬೋದಾ? ನೀವು ಮೊದಲೇ ಹೇಳ್ತೀರಾ ಇಂಥವ್ರಿಗೆ ಇಂಥವರೇ ಮಾಡಬೇಕು ಅಂತ. ಯಾರು ಬೇಕಾದ್ರೂ ಮಾಡ್ಬೋದು. ಮಕ್ಕಳಿಗೋಸ್ಕರ ತಂದೆ ತಾಯಿಗಳು ಮಾಡ್ತಿರೋ, ಗಂಡನಿಗೋಸ್ಕರ ಹೆಂಡತಿ ಮಾಡ್ತಿರೋ, ಹೆಂಡತಿಗೋಸ್ಕರ ಗಂಡ ಮಾಡ್ತಾನೋ, ಅಣ್ಣನಿಗೋಸ್ಕರ ತಮ್ಮ ಮಾಡ್ತಿರೋ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಏನಾದರೂ ಒಂದು ಸಂಬಂಧ ಇರಬೇಕು, ಇದ್ದವ್ರು ಮಾಡಿ. ಯಾರಿಗೋಸ್ಕರ ಇವಾಗ ಸಲ್ಮಾನ್ ಖಾನ್ಗೆ ಮದುವೆ ಆಗೋದಕ್ಕೋಸ್ಕರ ನಾನು ಮಾಡ್ತೀನ ಸರ್ ಅಂದರೆ ಕೆಲಸ ಮಾಡಲ್ಲ. ಡನ್, ಓಕೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ 108 ಚೀಟಿಗಳನ್ನು, ಒಟ್ಟು 109 ಚೀಟಿಗಳು ಬೇಕಾಗುತ್ತೆ. ಬಿಳಿ ಬಣ್ಣದ ಒಂದು ಚೀಟಿಗಳನ್ನು ತಯಾರು ಮಾಡ್ಕೊಳ್ಳಿ. ನೀವು ಬಿಳಿ ಬಣ್ಣದ ಕಾಗದಗಳನ್ನು ತಯಾರು ಮಾಡ್ಕೊಳ್ಳಿ. ಅದರಲ್ಲಿ ಪ್ರತಿಯೊಂದು ಕಾಗದ ಮೇಲೂ ಕೂಡ ಓಂ ಹಂ ಹನುಮತೆ ನಮಃ ಅನ್ನುವಂಥ ಒಂದು ಮಂತ್ರವನ್ನು ಬರೀಬೇಕಾಗುತ್ತೆ. ಎಷ್ಟು? 108 ಚೀಟಿಗಳ ಮೇಲೆ ಬರ್ಕೊಳ್ಳಿ. ಹಸಿರು ಬಣ್ಣ ಅಥವಾ ಕೆಂಪು ಬಣ್ಣದ ಲೇಖನಿಯನ್ನು ಇದಕ್ಕೆ ಉಪಯೋಗಿಸಿ. ಅದೇ ರೀತಿ ಈ ಮಾಲೆಯನ್ನು ತಯಾರು ಮಾಡಿ ಕಟ್ಟೋದಕ್ಕೆ ಹಸಿರು ಬಣ್ಣದ ದಾರವನ್ನು ನೀವು ಉಪಯೋಗಿಸ್ಕೋಬೋದು. ಮೊದಲಿಗೆ 108 ಪೇಪರ್ಗಳಲ್ಲಿ ಬಂದ್ಬಿಟ್ಟು ಕಾಗದಗಳಲ್ಲಿ, ಚಿಕ್ಕ ಚಿಕ್ಕ ಕಾಗದಗಳಲ್ಲಿ ಓಂ ಹಂ ಹನುಮತೆ ನಮಃ ಅನ್ನುವಂಥದ್ದನ್ನು ಬರ್ಕೊಳ್ಳಿ. ಇನ್ನೊಂದು ಉಳಿತದೆ 109ನೇದು. ಇದರಲ್ಲಿ ನಿಮ್ಮ ಸಂಕಲ್ಪ, ನಿಮ್ಮ ಕೆಲಸ ಏನಾಗಬೇಕು ಅಂತ ಬರಿಬೇಕು, ಒಂದರಲ್ಲಿ ಮಾತ್ರ. ಸರಿ, ಇವಾಗ ಈ 108 ಚೀಟಿಗಳನ್ನು ಮಡಚಿ ಒಂದು ಮಾಲೆಯ ರೀತಿ ತಯಾರು ಮಾಡ್ಕೊಳ್ಳಿ. 108 ಆಯಿತು. ಕೆಳಗಡೆ ಸ್ವಲ್ಪ ಜಾಗ ಬಿಟ್ಟು, ಇವಾಗ ನೀವು ಹೂ ಮಾಲೆಗಳನ್ನ ನೋಡಿರ್ಬೋದು, ಫುಲ್ಲು ಹೂವಿನ ಹಾರ ಬರುತ್ತೆ, ಕೆಳಗಡೆ ಬಂದ್ಬಿಟ್ಟು ಸಪ್ರೇಟಾಗಿ ಒಂದು ಹಾರ ಬರುತ್ತಲ್ಲ, ಈ ಸಪ್ರೇಟಾಗಿ ಬರುವಂಥ ಜಾಗದಲ್ಲಿ 109ನೇದು ನಿಮ್ಮ ಕೋರಿಕೆಯನ್ನು ಹೇಳಿರುವಂಥ ಚೀಟಿ ಇರಬೇಕು. ಈ 108ರಲ್ಲೂ ಕೂಡ ಓಂ ಹಂ ಹನುಮತೆ ನಮಃ ಅನ್ನುವಂಥ ಚೀಟಿ ಇರಬೇಕು. ಈ ರೀತಿ ಒಂದು ಮಾಲೆಯನ್ನು ತಯಾರು ಮಾಡ್ಕೊಳ್ಳಿ. ಮಂಗಳವಾರದ ದಿನ ಇದನ್ನು ತಗೊಂಡೋಗಿ ಸ್ವಾಮಿಗೆ ಸಂಕಲ್ಪ ಇತ್ಯಾದಿಗಳನ್ನು ಮಾಡಿ, ಈ ಥರ ವಿಚಾರ ಕೈಗೂಡಬೇಕು, ಇಂಥವ್ರ ಮಗನಾದ ಇಂಥವ್ರು ಇದ್ದೀವಿ ಅಥವಾ ಇಂಥವ್ರ ಮಗಳಾದ ಇಂಥವ್ರು ಇದ್ದೀವಿ ಅಂತ ಒಂದು ಅರ್ಚನೆ ಇತ್ಯಾದಿಗಳನ್ನು ಮಾಡಿಸಿ ಸ್ವಾಮಿಗೆ ಈ ಹಾರವನ್ನು ಹಾಕಿ ಬನ್ನಿ. ನಿಮ್ಮ ಕಾರ್ಯ 3 ತಿಂಗಳ ಒಳಗಾಗಿ ಸಂಪನ್ನ ಆಗುತ್ತೆ. ವಿಚಾರ ಏನೇ ಇರ್ಬೋದು, ಕೋರಿಕೆ ಏನೇ ಇರ್ಬೋದು, ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡ್ಬೋದು. ಮಂಗಳವಾರದಂದು ಈ ಪರಿಹಾರವನ್ನು ಮಾಡಿ ನೋಡಿ. ಖಂಡಿತವಾಗಲೂ ನೀವು ಅಂದುಕೊಂಡಂಥ ಕಾರ್ಯ ಖಂಡಿತವಾಗಲೂ ಜರುಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.